ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮೇಘನ. ಒಂದು ಹೊಸ ಕಥೆಯೊಂದಿಗೆ ನಿಮ್ಮ ಜೊತೆಗಿದ್ದೀನಿ. ಒಂದು ಊರಲ್ಲಿ ಸಿಂಹ ಇತ್ತು ಒಂದು ಕಾಡಿನಲ್ಲಿ. ಅದಕ್ಕೆ ತುಂಬ ಹೊಟ್ಟೆ ಹಸ್ಬಿಟ್ಟಿತ್ತು. ಅದು ನರಿಗೆ ಏನಂತ ಹೇಳ್ತು, ನೀನು ನನಗೆ ಆಹಾರವನ್ನು ತೊಗೊಂಬಾ, ಇಲ್ಲ ನಾನು ನಿನ್ನ ತಿಂದ್ಬಿಡ್ತೀನಿ ಅಂತ ಹೇಳ್ತು. ಆವಾಗ ನರಿ ಯೋಚನೆ ಮಾಡ್ತಾ ಕೂತ್ಕೊಳ್ತು. ಆವಾಗ ಅದ್ರ ತಲೆಯಲ್ಲಿ ಒಂದು ಐಡಿಯಾ ಬಂತು. ನರಿ ಹೋಗ್ಬಿಟ್ಟು ಏನು ಮಾಡುತ್ತೆ, ಒಂದು ಕತ್ತೆ ಹತ್ರ ಹೋಗುತ್ತೆ. ಕಾಡಿನ ರಾಜ ಸಿಂಹ ನಿನ್ನನ್ನು ಕಾಡಿನ ರಾಜ ಮಾಡ್ಬೇಕಂತಿದ್ದಾನೆ, ನೀನು ನನ್ನ ಜೊತೆಗೆ ಬಾ ಅಂತ ಹೇಳುತ್ತೆ. ಅದಕ್ಕೆ ದಟ್ಟ ಕತ್ತೆ ನರಿ ಜೊತೆಗೆ ಹೋಗುತ್ತೆ. ಇದನ್ನು ಅರಿತುಕೊಂಡು ಹೋದಂಥ ಕತ್ತೆಗೆ ಅಲ್ಲೊಂದು ಆಶ್ಚರ್ಯ ಕಾದಿತ್ತಂತಲೇ ಹೇಳ್ಬೋದು. ಮೊದಲೇ ಹಸಿದಂಥ ಸಿಂಹ ಕತ್ತೆ ಬಂದ ತಕ್ಷಣ ಅದರ ಮೇಲೆ ಅಟ್ಯಾಕ್ ಮಾಡುತ್ತೆ. ಅದರ ಎರಡು ಕಿವಿಗಳನ್ನು ಕಿತ್ಕೊಂಡು ಬಿಡುತ್ತೆ. ಹೆಂಗೋ ಕತ್ತೆ ಕಷ್ಟಪಟ್ಟು ಅದರಿಂದ ಓಡಿ ತಪ್ಪಿಸ್ಕೊಂಡು ಬಂದುಬಿಡುತ್ತೆ. ಆದ್ರೂ ಕತ್ತೆಗೆ ಬುದ್ಧಿ ಬರೋದಿಲ್ಲ. ಆವಾಗ ಬಂದು ಕತ್ತೆ ಏನು ಮಾಡುತ್ತೆ, ನರಿ ಹತ್ರ ಕೂಗಾಡುತ್ತೆ, ನೀನು ನನಗೆ ಅಲ್ಲಿ ಕಳಿಸಿದ್ಯಾ, ಮೋಸ ಮಾಡಿದ್ಯಾ ಅಂತ. ಆವಾಗ ನರಿ ಏನು ಹೇಳುತ್ತೆ, ನೀನೊಬ್ಬ ದಡ್ಡ, ಇವಾಗ ನೀ ಕ್ರೌನನ್ನು ನಿನ್ನ ತಲೆ ಮೇಲೆ ನೀಟಾಗಿ ಇಡ್ಬೋದು, ನಿನ್ನ ಕೋಡುಗಳು ಅದಕ್ಕೆ ಅಡ್ಡ ಬರ್ತಾಯಿದ್ವು, ಕಿವಿಗಳು ಅದಕ್ಕೆ ಅಡ್ಡ ಬರ್ತಿದ್ವು, ಅದಕ್ಕೆ ಸಿಂಹ ಅದನ್ನು ಕಿತ್ತಿದೆ ಅಂತ ಹೇಳುತ್ತೆ. ಅಗೇನ್ ಕತ್ತೆ ನರಿಯನ್ನು ನಂಬಿಟ್ಟು ಸಿಂಹದ ಹತ್ರ ಹೋಗುತ್ತೆ. ಆವಾಗ ಕೂಡ ಹಸಿದಂಥ ಸಿಂಹ ಅದ್ರ ಮೇಲೆ ಅಟ್ಯಾಕ್ ಮಾಡುತ್ತೆ. ಈ ಸಲ ಅದರ ಬಾಲವನ್ನು ತಿಂದ್ಬಿಡುತ್ತೆ. ತಿಂದಂಥ ಈ ಸಲನೂ ಕೂಡ ಕತ್ತೆ ಹೇಗೋ ತಪ್ಪಿಸ್ಕೊಂಡು ಓಡಿ ಬಂದುಬಿಡುತ್ತೆ. ಆದರೆ ಥರ್ಡ್ ಟೈಮ್ ಕೂಡ ಅದೇ ತಪ್ಪನ್ನು ಕತ್ತೆ ಮಾಡುತ್ತೆ. ನರಿ ಹತ್ರ ಹೋಗಿ, ನೋಡು ಇವಾಗ ನೀನು ಬಾಲ ಇಲ್ಲದೆ ಇರೋದ್ರಿಂದ ನೀನು ಕುರ್ಚಿಯ ಮೇಲೆ ನೀಟಾಗಿ ಕುತ್ಕೋಬೋದು, ಕಂಫರ್ಟಬಲಾಗಿ ಕುತ್ಕೋಬೋದು, ಅದಕ್ಕೆ ಸಿಂಹ ಆ ಥರ ಮಾಡಿದೆ ಅಂತ ನರಿ ಹೇಳುತ್ತೆ. ಮತ್ತು ಇಷ್ಟಾದರೂ ಕೂಡ ಕತ್ತೆಗೆ ಬುದ್ಧಿ ಬರಲ್ಲ. ಥರ್ಡ್ ಟೈಮ್ ಕೂಡ ಕತ್ತೆ ಸಿಂಹನ ಹತ್ರ ಹೋಗುತ್ತೆ. ಆದರೆ ಈ ಟೈಮ್ ಮಿಸ್ ಆಗಲ್ಲ. ಕಾಡಿನ ರಾಜ ಸಿಂಹ ಕತ್ತೆಯನ್ನು ಕೊಂದು ತಿಂದು ಬಿಡುತ್ತೆ. ಇಷ್ಟು ಆದರೂ ಕೂಡ ಕತ್ತೆಗೆ ಬುದ್ಧಿ ಬರೋದಿಲ್ಲ. ತನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಆವಾಗ ನರಿ ಕತ್ತೆಯ ಎಲ್ಲ ಭಾಗವನ್ನು ಫ್ರೈ ಮಾಡ್ಕೊಂಡು ತಂದು ಕೊಟ್ಟಾಗ ಬ್ರೈನ್ ಎಲ್ಲಿ ಅಂತ ಸಿಂಹ ಕೇಳುತ್ತೆ. ಎಲ್ಲಿರ್ಬೋದು ಕತ್ತೆ ಬ್ರೈನು? ಅದಕ್ಕೆ ನರಿ ಏನಂತ ಹೇಳುತ್ತೆ ಅಂತಂದರೆ, ಅವನಿಗೆ ಬ್ರೈನ್ ಅನ್ನೋದು ಇದ್ದಿದ್ರೆ ಅವನು 2 ಸಲ ಎಸ್ಕೇಪ್ ಆದರೂ ಕೂಡ ಯಾಕೆ ಬರ್ತಾ ಇದ್ದ, ವಾಪಸ್ ನಿಮ್ಮ ಹತ್ರ ಬರ್ತಾ ಇದ್ದ? ಅವನಿಗೆ ಬುದ್ಧಿ ಇರಲಿಲ್ವಾ? ಅವನಿಗೆ ಬ್ರೈನೇ ಇರಲಿಲ್ಲ, ಇನ್ನೆಲ್ಲಿರುತ್ತೆ ಬ್ರೈನು ಅಂತ ನರಿ ಸಿಂಹನಿಗೆ ಹೇಳುತ್ತೆ. ಈ ಕಥೆಯ ನೀತಿ ಪಾಠ ಏನಪ್ಪ ಅಂತಂದರೆ, ಆಸ್ ಕ್ವಶನ್, ಯಾಕೆ ಏನು ಅಂತ ಕ್ವಶನ್ ಮಾಡಬೇಕು. ಅಂದರೆ ನರಿ ಥರದ ವ್ಯಕ್ತಿಗಳು ನಮ್ಮ ಜೀವನದಲ್ಲೂ ಎಲ್ಲ ಕಡೆ ಇರ್ತಾರೆ. ಅವರ ಕೆಲವೊಂದು ಸ್ವೀಟ್ ಮಾತುಗಳಿಗೆ ನಾವು ಬಲಿಪಶು ಆಗಬಾರ್ದು. ಕ್ವಶನ್ ರೈಸ್ ಮಾಡಬೇಕು, ತಾರ್ಕಿಕವಾಗಿ ಯೋಚನೆ ಮಾಡಬೇಕು ಅನ್ನೋದು ಈ ಕಥೆಯ ಸಾರ. ಧನ್ಯವಾದ.